ಬ್ರೇಕ್ಫಾಸ್ಟ್ ಮೀಟಿಂಗ್ ಐ ಥಿಂಕ್ ಮುಕ್ತಾಯ ಆಗಿದೆ ಅಂತ. ಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಸಭೆ ಅಂತ್ಯ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಬ್ಬರಿಂದ ಮಾಹಿತಿ ಹೈಕಮಾಂಡ್ಗೆ. ಏನ್ ಚರ್ಚೆ ಮಾಡಿದ್ರು, ಯಾವ ನಿರ್ಧಾರಕ್ಕೆ ಬಂದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ. ಕಾವೇರಿ ನಿವಾಸದಲ್ಲಿ ಇಬ್ಬರಿಂದ ಸುದ್ದಿಗೋಷ್ಠಿ ಅಂತೆ. ವೆರಿ ಇಂಟ್ರೆಸ್ಟಿಂಗ್. ಸುದ್ದಿಗೋಷ್ಠಿ ನಡೆಸ್ತಾರೆ ಇಬ್ಬರು ನಾಯಕರು. ಒಂದೇ ಸಾಲಲ್ಲಿ ಮಾತು ಮುಗಿಸೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ಸ್. ಕದನ ವಿರಾಮವೋ ಅಧಿಕಾರ ಹಸ್ತಾಂತರದ ಮಾತನಾಡ್ತಾರ ಇಬ್ಬರು ನಾಯಕರು ಅನ್ನೋದು ಪ್ರಶ್ನೆ. ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಈ ಸುದ್ದಿಗೋಷ್ಠಿ. ವೆರಿ ಇಂಟ್ರೆಸ್ಟಿಂಗ್. ಜಸ್ಟ್ ಹೈಕಮಾಂಡ್ಗೆ ಮಾತ್ರ ಮಾಹಿತಿ ಹೋಗಲ್ಲ, ಬದಲಾಗಿ ಸುದ್ದಿಗೋಷ್ಠಿ ಮಾಡಿ ಮಾಹಿತಿ ಕೊಡ್ತಾರೆ ಅಂತ. ಸುದ್ದಿಗೋಷ್ಠಿ ಅಂದ್ರೆ ಉದ್ದುದ ಭಾಷಣ ಇರಲ್ಲ. ಏನ್ ಚರ್ಚೆ ಆಯ್ತು, ಯಾವ ನಿರ್ಧಾರಕ್ಕೆ ಬಂದ್ರು ಅನ್ನೋದನ್ನ ಒನ್ಲೈನ್ ಆನ್ಸರ್ ಅಂತಾರಲ್ಲ, ಒನ್ಲೈನ್ ಆನ್ಸರ್ ಮಾಡಿ ಹೋಗ್ತಾರ ಇಬ್ಬರು ನಾಯಕರು. ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ ರಾಜ್ಯದ ಜನತೆ. ಏನ್ ಹೇಳ್ತಾರೆ, ಏನ್ ಮಾತಾಡಿದ್ರು, ಯಾವ ಒಮ್ಮತಕ್ಕೆ ಬಂದ್ರು, ಏನ್ ನಿರ್ಧಾರ ಕೈಗೊಂಡ್ರು ಅಂತ. ಆ ಒನ್ಲೈನ್ ಆನ್ಸರು ಕೂಡ ಈ ಕ್ಷಣಕ್ಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯಗೊಳಿಸಿ ಇಬ್ಬರು ನಾಯಕರು ಈಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಸುದ್ದಿಗೋಷ್ಠಿ ಅಂದ್ರೆ ಎಲ್ಲಾ ಮಾಧ್ಯಮದವರು ಕಾಯ್ತಿದ್ದಾರಲ್ಲ ಕಾವೇರಿ ನಿವಾಸದ ಮುಂಭಾಗ, ಅಷ್ಟು ಜನ ಮಾಧ್ಯಮದವರನ್ನ ಕರೆದು ಆನ್ಲೈನ್ ನಲ್ಲಿ ಹಿಂಗ್ ಮಾತಾಡಿದ್ವಿ, ಇದಾಯ್ತು ಅಂತ ಹೇಳಿ ಮುಗಿಸುವ ಸಾಧ್ಯತೆಗಳು ಇದೆ. ಹಂಗಾಗಿ ಏನ್ ಹೇಳ್ತಾರೆ ಅನ್ನೋದು ಕುತೂಹಲ. ಒಂದು ಸ್ಪಷ್ಟನೆ ಸಿಗಬಹುದು ಸಿಎಂ ಮತ್ತು ಡಿಸಿಎಂ ಕಡೆಯಿಂದ ಅನ್ನುವಂತ ನಿರೀಕ್ಷೆ ಇದೆ. ಗೊತ್ತಿಲ್ಲ, ಆ ಗುಟ್ಟನ್ನ ಬಿಟ್ಟು ಕೊಡ್ತಾರಾ, ಇಲ್ಲ ರೀ ಜಸ್ಟ್ ಇಡ್ಲಿ ವಡೆ ತಿಂದ್ವಿ ಅಥವಾ ಏನು ಚರ್ಚೆ ಮಾಡಿಲ್ಲ ಅಂತ ಹೇಳ್ಬಿಡ್ತಾರ. ಅದನ್ನ ಯಾರು ನಂಬಲ್ಲ ಬಿಡಿ. ಹಂಗ ಹೇಳಿದ್ರು ಕೂಡ ಏನ್ ಮಾತಾಡಿದ್ರು ಅಂತ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಹೇಳಬೇಕಾಗತ್ತೆ. ಹೇಳ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಕಾವೇರಿ ನಿವಾಸದಲ್ಲೇ ಇಬ್ಬರು ಕೂಡ ಸುದ್ದಿಗೋಷ್ಠಿ ಮಾಡ್ತಾರಂತೆ ಕೆಲ ಕ್ಷಣಗಳಲ್ಲೇ. ಇಬ್ಬರು ನಾಯಕರು ಇಷ್ಟೊತ್ತು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಒಂದಂತೂ ನೆನ್ಪಿರ್ಲಿ, ಪೊನ್ನಣ್ಣ ಅವರು ಇದ್ರೂ ಕೂಡ ಅವರನ್ನ ಆ ಸಭೆಯಲ್ಲಿ ಇರಿಸ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇಬ್ಬರು ನಾಯಕರಿಗೆ ಮಾತ್ರ ಸೀಮಿತ ಆಗಿತ್ತು ಈ ಸಭೆ ಅಂತ. ಹಂಗಾಗಿ ಆ ಗುಟ್ಟು ಚರ್ಚೆಗಳು ಏನೇ ನಿರ್ಧಾರಗಳಾಗಿದ್ರು ಕೂಡ ಈಗಿನ ಕ್ಷಣಕ್ಕೆ ಇಬ್ಬರು ನಾಯಕರನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಗುಟ್ಟು ಗೊತ್ತಿಲ್ಲ. ಆ ಗುಟ್ಟನ್ನ ರಟ್ಟು ಮಾಡ್ತಾರಾ ಅಥವಾ ಜಸ್ಟ್ ಒಂದು ಸೌಜನ್ಯಯುತವಾಗಿ ಆನ್ಲೈನ್ ಹೇಳ್ಬೇಕಲ್ಲ, ಇಷ್ಟೆಲ್ಲ ಕುತೂಹಲ ಇತ್ತು, ಹೈಪ್ ಪಡೆದುಕೊಂಡಿತ್ತು ಈ ಮೀಟಿಂಗ್ ಅನ್ನೋ ಕಾರಣಕ್ಕೆ ಆನ್ಲೈನ್ ಹೇಳಿ ಮುಗಿಸ್ಬಿಡ್ತಾರ ಇಬ್ಬರು ನಾಯಕರು ಅನ್ನೋದು ಕುತೂಹಲ. ಒಟ್ನಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರಂತೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಕುರ್ಚಿ ಫೈಟ್ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ, ಅಂದ್ರೆ ತಾರ್ಕಿಕ ಅಂತ್ಯ ಸಿಕ್ಕಂಗ್ ಕಾಣಿಸ್ತಾ ಇಲ್ಲ. ಮತ್ತದೇ ಹೈಕಮಾಂಡ್ ನಿರ್ಧಾರ ಅಂತ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಹೇಳ್ತಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರಂತೆ ಉಭಯ ನಾಯಕರು. ಅಲ್ಲಿಗೆ ಇಬ್ಬರು ನಾಯಕರ ಮಧ್ಯೆ ಒಮ್ಮತದ ನಿರ್ಧಾರಕ್ಕೆ ಬರಕ್ ಸಾಧ್ಯ ಆಗಿಲ್ಲ. ಡಿಕೆ ಶಿವಕುಮಾರ್ ಹೇಳದೆಲ್ಲವನ್ನ ಕೇಳಿ ಹೈಕಮಾಂಡ್ ಫೈನಲ್ ಮಾಡುತ್ತೆ ಬಿಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳೋಣ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರಂತೆ ಈ ಸಭೆಯಲ್ಲಿ. ನಾಳೆ ಹೈಕಮಾಂಡ್ ಮುಂದೆ ಎಲ್ಲವನ್ನ ಕೂಡ ಹೇಳೋಣ ಅನ್ನೋ ರೀತಿಯಲ್ಲಿ ಇಬ್ಬರ ಮಧ್ಯೆ ಚರ್ಚೆ ಆಗಿದೆ. ಅವರು ಏನ್ ಹೇಳ್ತಾರೋ ಅದಕ್ಕೆ ಬದ್ಧರಾಗಿರೋಣ ಇಬ್ಬರು ಅಂತ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ಗೆ ಹೇಳಿದ್ರು ಅನ್ನುವಂತ ವಿಚಾರ. ನನ್ನ ಮನಸ್ಸಲ್ಲಿ ನಿನಗೆ ಕೊಡಬಾರ್ದು ಅಂತ ಏನಿಲ್ಲಪ್ಪ, ನಿಮಗೆ ಸಿಎಂ ಕುರ್ಚಿ ಕೊಡ್ಲೇಬಾರ್ದು ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಏನಿಲ್ಲ, ಆದ್ರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡ್ಲಿ ಬಿಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಅಲ್ಲಿಗೆ ಇಬ್ಬರ ಮಧ್ಯೆ ಮಾತುಕತೆಯಲ್ಲಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದಿದ್ದನ್ನ ಹೇಳ್ಕೊಂಡ್ರು, ಹಗಲು ರಾತ್ರಿ ಶ್ರಮ ಪಟ್ಟಿದ್ದನ್ನ ಹೇಳ್ಕೊಂಡ್ರು, 40 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀನಿ ಅಂತ ಹೇಳ್ಕೊಂಡ್ರು, ನನಗೊಂದು ಅವಕಾಶ ಮಾಡಿಕೊಡಿ ಸರ್ ಅಂತ ಕೇಳ್ಕೊಂಡ್ರು ಕೂಡ ಸಿದ್ದರಾಮಯ್ಯನವರ ರಿಯಾಕ್ಷನ್, ನಿಮಗೆ ಸಿಎಂ ಕುರ್ಚಿ ಕೊಡಬಾರ್ದು ಅಂತ ನನ್ನ ಮನಸ್ಸಲ್ಲಿ ಏನಿಲ್ಲ, ಆದ್ರೆ ಹೈಕಮಾಂಡ್ ಹೇಳಿದಂತೆ ಇಬ್ಬರೂ ಕೂಡ ಕೇಳೋಣ, ಅದಕ್ಕೆ ನಾವಿಬ್ಬರೂ ಕೂಡ ಬದ್ಧರಾಗಿರೋಣ ಅಂತ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಕ್ಕೆಲ್ಲಕ್ಕೂ ಕೂಡ ಒಪ್ಪಿಗೆ ಸೂಚಿಸಿಲ್ಲ, ಒಪ್ಕೊಂಡಿಲ್ಲ, ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಸದ್ಯ ಸಿಗ್ತಾ ಇರುವಂತ ಮಾಹಿತಿ. ಹಂಗಾಗಿ ಒಮ್ಮತದ ನಿರ್ಧಾರಕ್ಕೆ ಬಂದ್ರು ಬಿಟ್ರು ಹೈಕಮಾಂಡ್ ಹೇಳಿದ್ದೇ ಫೈನಲ್ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿ ಮುಗಿಸ್ಬಿಟ್ಟಿದ್ದಾರೆ ತಮ್ಮ ಮಾತನ್ನ. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಇನ್ಸೈಡ್ ಮಾಹಿತಿ. ಬ್ರೇಕ್ಫಾಸ್ಟ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಟ್ವೀಟ್ ಮಾಡಿದ್ದಾರಂತೆ ನೋಡಿ. ಸಭೆ ಬಳಿಕ ಡಿಕೆ ಶಿವಕುಮಾರ್ ಜೊತೆ ತಿಂಡಿ ತಿಂದು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಉಪ ಮುಖ್ಯಮಂತ್ರಿಗಳ ಜೊತೆ ತಿಂಡಿ ತಿಂದು ಕೆಲ ಹೊತ್ತು ಮಾತನಾಡದೆ ಅಂತ ಟ್ವೀಟ್ ನಲ್ಲಿ ತಿಳಿಸುತ್ತಿದ್ದಾರೆ. ಒಂದೇ ಒಂದು ಸಾಲಿನಲ್ಲಿ ಟ್ವೀಟ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ.
ನಿರೀಕ್ಷೆ ಇತ್ತು, ಹಿಂಗೆ ಹೇಳ್ತಾರೆ ಅಂತ ಹಂಗೆ ಹೇಳ್ಬಿಟ್ಟಿದ್ದಾರೆ. ಈತ DCM DK ಶಿವಕುಮಾರ್ ಅವರಿಂದಲೂ ಕೂಡ ಟ್ವೀಟ್ ಆಗಿದೆ. ಸೋಷಿಯಲ್ ಮೀಡಿಯಾ ಕಡೆಗೆ ಎಲ್ಲರ ಚಿತ್ತ ಈಗ. ಟ್ವೀಟ್ ಮಾಡಿದ್ದಾರೆ ಅಂತ ತಕ್ಷಣ ಬಟ್ ಅಲ್ಲಿ ಏನು ಹೇಳಿಲ್ಲ ಬಿಡಿ ಅವರು. ಸಿದ್ದು ಜೊತೆಗಿನ ಬ್ರೇಕ್ಫಾಸ್ಟ್ ಕುರಿತಂತೆಯೂ ಕೂಡ DK ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಉಪಹಾರ ಸೇವಿಸಿದೆ. ಎರಡೂ ಕಡೆ ಕೂಡ ಸೇಮ್ ಟ್ವೀಟ್ ಆಗಿದೆ. ಈ ಕಡೆ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರ ಬಗ್ಗೆ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ರೆ, ಆ ಕಡೆ CM ಅವ್ರನ್ನ ಭೇಟಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದೆ ಅಂತ DK ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ಒನ್ ಲೈನ್ ನಲ್ಲಿ ಇಬ್ಬರ ಟ್ವೀಟ್ ಕೂಡ ಮುಗಿದು ಹೋಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಇಬ್ಬರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಕ್ಷಣಕ್ಕೆ ಟ್ವೀಟ್ ಆಗಿರುವಂತ ಮಾಹಿತಿ ಒನ್ ಲೈನ್ ಆನ್ಸರ್. ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಅಲ್ಲಿ ಏನ್ ಚರ್ಚೆ ಮಾಡಿದ್ರು ಆ ವಿಚಾರ ಉಲ್ಲೇಖ ಆಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ, ಬಿಟ್ಕೊಟ್ಟಿಲ್ಲ ಗುಟ್ಟನ್ನ. ಹಂಗೆ ರಹಸ್ಯ ಕಾಪಾಡ್ಕೊಳ್ತಿದ್ದಾರೆ ಇಬ್ಬರು ನಾಯಕರು. ಇವರನ್ನ ಭೇಟಿ ಮಾಡಿದೆ ಅಂತ ಅವ್ರು ಹೇಳಿದ್ದಾರೆ, ಅವರನ್ನ ಭೇಟಿ ಮಾಡಿದೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಇಬ್ಬರ ಭೇಟಿ, ಇಬ್ಬರ ಬ್ರೇಕ್ಫಾಸ್ಟ್ ಆಯ್ತು, ಇಬ್ರು ಕೂತ್ಕೊಂಡು ಮಾತಾಡಿದ್ವಿ ಕೆಲ ಹೊತ್ತು ಅನ್ನುವಂತಹ ವಿಚಾರವನ್ನ ಬಿಟ್ಟು ಬೇರೇನೂ ಕೂಡ ಇಬ್ಬರು ನಾಯಕರು ಅಲ್ಲಿ ಉಲ್ಲೇಖ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಟ್ವೀಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಲ್ಲಿಗೆ ರಾಜ್ಯದ ಜನ ನಿರೀಕ್ಷೆ ಮಾಡ್ತಿದ್ರಲ್ಲ, ಏನೋ ಹೇಳ್ಬಹುದು, ಏನೋ ಹೇಳ್ಬಿಡ್ತಾರೆ, ಏನು ಒಪ್ಪಂದ ಆಯ್ತು, ಏನ್ ಸಂದೇಶ ಅಂತ. ಖಂಡಿತ ಆ ರಹಸ್ಯವನ್ನ ಹಂಗೆ ಕಾಪಾಡ್ಕೊಳ್ತಿದ್ದಾರೆ. ಎಲ್ಲಿ ತನಕ ಇರುತ್ತೆ ಅಂದ್ರೆ ನಾಳೆ ತನಕ ಇರುತ್ತೆ. ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗೋ ತನಕ ಕೂಡ ಆ ಗುಟ್ಟು ಐ ಥಿಂಕ್ ಹೊರಗಡೆ ಬರೋದು ಸ್ವಲ್ಪ ಕಷ್ಟ. ಇಬ್ಬರೂ ಕೂಡ ಹಂಗೆ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಂಗಾಗಿ ಟ್ವೀಟ್ ಅಲ್ಲೂ ಕೂಡ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡದೆ ಈ ಕಡೆ ಸಿದ್ದರಾಮಯ್ಯನವರ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. DCM